ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಈಗ ಢವ ಶುರುವಾಗಿರೋದು ದದ್ದಲ್. ಬಹುಕೋಟಿ ಹಗರಣದ ಸಂಬಂಧ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ನನ್ನ ಕೂಡ ಎಸ್ಐಟಿ ಮುಂದೆ ದುಂಬಾಲು ಬಿದ್ದಿದ್ರು, ಹೇಗಾದ್ರೂ ಮಾಡಿ ನನ್ನ ಅರೆಸ್ಟ್ ಮಾಡಿ ಅಂತ ದದ್ದಲ್. ಸೊ ಮತ್ತೆ ಅವರನ್ನ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡಿಯಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅವ್ರು ಎಸ್ಐಟಿ ಬಲಿಯಲ್ಲಿ ಇರಲೇಬೇಕು. ಸೊ ಆ ಕಾರಣದಿಂದಾಗಿ ನನ್ನನ್ನ ಬಂಧಿಸಿ ಅಂತ ಅವರೇ ದುಂಬಾಲು ಬಿದ್ದಿದ್ದಾರೆ. ಸೊ ಈಗ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಸೋಮವಾರ ವಿಚಾರಣೆಗೆ ಹಾಜರಾಗಿ ಅಂತ. ನಿನ್ನೆಯಷ್ಟೇ ವಿಚಾರಣೆ ಎದುರಿಸಿದ್ರು, ಈಗ ಮತ್ತಷ್ಟು ವಿಚಾರಣೆ ಇರೋ ಹಿನ್ನೆಲೆ ಸೋಮವಾರಕ್ಕೆ ಹಾಜರಾಗಿ ಅಂತ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೀನ್ಸ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮತ್ತಷ್ಟು ವಿಚಾರಣೆ ಇದೆ, ಬಂದು ಹಾಜರಾಗಿ ಅಂತ. ಸಾಕಷ್ಟು ವಿಚಾರಗಳು ಹೊರಬರಬೇಕಾಗಿದೆ. ಈಗಾದ್ರೆ ದದ್ದಲ್ ಆಗಿರಬಹುದು, ಅಥವಾ ನಾಗೇಂದ್ರ ಆಗಿರಬಹುದು, ಅವರ PA ಅರೆಸ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅವ್ರ ಹತ್ರ ಸಾಕಷ್ಟು ವಿಚಾರಗಳನ್ನ ಬಾಯಿ ಬಿಡಿಸಿದ್ದಾರಂತೆ. ಇನ್ನೊಂದು ಕಡೆ ಪರಶುರಾಮ್, ಪದ್ಮರಾಜ್ ಇಬ್ರು ಕೂಡ ಜೈಲಿನಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಏನ್ ರಿಲೀಸ್ ಆಗಿತ್ತು, ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಅವ್ರು ಶೇರ್ ಮಾಡ್ಕೊಂಡಿದ್ವು ಅನ್ನೋ ಕಾರಣಕ್ಕೆ. ಸೊ ನೋಡಿ, ಈ ವಿಚಾರದಲ್ಲಿ ಯಾರೇ ಆಗಿರಬಹುದು ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದು, ಈಗ ಆ ಬೆನ್ನಲ್ಲೇ ತನಿಖಾ ತಂಡಗಳು ಚುರುಕಾಗಿದೆ. ಒಂದು ಕಡೆ ಕೇಂದ್ರದ ತನಿಖಾ ತಂಡಗಳು, ಇನ್ನೊಂದು ಕಡೆ ರಾಜ್ಯದ ತನಿಖಾ ತಂಡ ಈ ವಿಚಾರದಲ್ಲಿ ಹಾಜರಾಗಿದೆ. ಒಂದು ಕಡೆ ಅವರದ್ದೇ ಹಗ್ಗ ಜಗ್ಗಾಟ, ತನಿಖೆಗೆ ನಮಗೆ ಕೊಡಿ ಅಂತ. ಇದರ ಬೆನ್ನಲ್ಲೇ ಯಾವಾಗ ನಿನ್ನೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ, ದದ್ದಲ್ಗೆ ಢವಢವ ಶುರುವಾಗಿತ್ತು. ಸೊ ಇವತ್ತು ಅವರನ್ನ ವಶಕ್ಕೆ ಪಡಿತಾರೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ದದ್ದಲ್ ಸೋಮವಾರ ಎಸ್ಐಟಿ ವಿಚಾರಣೆಯನ್ನ ಹಾಜರಾಗಬೇಕಾಗಿದೆ. ಸೊ ಕಾದ್ ನೋಡೋಣ ಸೋಮವಾರ ಏನ ಆಗುತ್ತೆ. ಮತ್ತೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಏನಾದ್ರೂ ಇದೆಯಾ, ಕೇಳ್ತಾರ ಎಸ್ಐಟಿ ಅವ್ರ ಹತ್ರ ಅಂತ.